ದಿನದಿಂದ ದಿನಕ್ಕೆ ಆನೆ ದಾಳಿ ಪ್ರಕರಣದಲ್ಲಿ ಚಿಕ್ಕಮಗಳೂರು ಮಲೆನಾಡು ಭಾಗದ ನಾಗರಿಕರು ಸಾವನ್ನಪ್ಪುತ್ತಿದ್ದು, ಚುನಾಯಿತ ಜನಪ್ರತಿನಿಧಿಗಳು ಇದರ ಬಗ್ಗೆ ಮನವರಿಕೆ ಮಾಡಲು ವಿಫಲರಾಗಿದ್ದು, ಈ ಕಾಡಾನೆ ಹಾವಳಿ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಹುಡುಕಲು ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ದೀಪಕ್ ದೊಡ್ಡಯ್ಯ ದೂರಿದರು. ನೋಡಿ, ಮೊನ್ನೆ ಬೆಳಗ್ಗೆ ಆಲ್ದೂರು ಹೋಬಳಿ ದೊಡ್ಡಮಾಳಗಳ್ಳಿ ಪಂಚಾಯತ್ ವ್ಯಾಪ್ತಿ ಕಂಚಿನಕಲ್ ದುರ್ಗ ಅಂತ ಅಲ್ಲಿ ಅರಿಶಿನಕಲು ತೋಟ ಅಂತ ಇದೆ. ಅದ್ರ ಪಕ್ಕದಲ್ಲಿ ಆನಂದ್ ಪೂಜಾರಿ ಅನ್ನುವಂಥ 55 ವರ್ಷದ ವ್ಯಕ್ತಿನ ಆನೆ ತುಳಿದು ಸಾಯಿಸಿದೆ ಅಂದರೆ ಒಂದು ಜೀವ ಹೋಗ್ಬಿಟ್ಟಿದೆ. ಇದನ್ನು ನಾವು ಇದು ನಿರಂತರ ನಡೀತಾನೆ ಇದೆ. ವಿಶೇಷವಾಗಿ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ 5-6 ಈ ಥರ ಘಟನೆಗಳು ನಡೆದಿದೆ. ಅದಕ್ಕೆ ಸಂಬಂಧಿಸಿದಂತೆ ಹಿಂದೆ ಒಬ್ಬಳು ಮೀನಾ ಅನ್ನುವಂಥ ಮಹಿಳೆ ಆನೆ ತುಳಿಸತ್ತ ತೀರೋದಾಗ ನಾವು 1,000 ಜನ ಅಲ್ಲಿ ಪ್ರತಿಭಟನೆ ಮಾಡಿದ್ವಿ. ಒಂದು ಮುಖ್ಯಮಂತ್ರಿಗಳು ಮೂಡಿಗೆರಲ್ಲೇ ಇದ್ದರು. ಅವ್ರು ನನ್ನ ಜೊತೆ ದೂರವಾಣಿಯಲ್ಲೇ ಮಾತಾಡಿ ಅವರಪ್ಪ ಇವತ್ತಿಗೆ ನಿಲ್ಲಿಸಿ ಸದ್ಯದಲ್ಲೇ ನಾನು ಅರಣ್ಯ ಮಂತ್ರಿಗಳನ್ನು ಕಳಿಸಿ ಅದ್ರ ಬಗ್ಗೆ ಏನಿದೆ ಎಲ್ಲ ಅಧ್ಯಯನ ಮಾಡಿಸಿ ಇಡೀ ಆ ಥರದ ಆನೆಗಳನ್ನ ಸ್ಥಳಾಂತರ ಮಾಡೋಣ, ಏನು ತೊಂದರೆ ಆಗದೆ ನೋಡ್ಕೊಳ್ಳೋಣ ಅಂತ ಮಾತು ಕೊಟ್ಟರು. ಸರಿ, ನಾವು ಪ್ರತಿಭಟನೆ ನಿಲ್ಲಿಸಿದ್ವಿ. ಅವತ್ತಿಂದೆಲ್ಲ ಮುಗೀತು. ಅದೇನೋ ಸರ್ಕಾರ ಚೆಕ್ ಕೊಟ್ಟರು. ಮೊನ್ನೆ ನಾವಿರಲಿಲ್ಲ, ನಿನ್ನೆ ಎಲ್ಲ ಶಿವಮೊಗ್ಗದಲ್ಲಿ ಚುನಾವಣಾ ಕ್ಯಾಂಪೇನಲ್ಲಿದ್ವಿ. ಇಲ್ಲಿ ಏನೋ ಚೆಕ್ ಕೊಟ್ಟಿದ್ದಾರೆ, ಹೋಗಿದ್ದಾರೆ. ಅದು ನಮ್ಮ ಆಗ್ರಹ ಇಷ್ಟೇ, ಅದಕ್ಕೆ ಒಂದು ಶಾಶ್ವತ ಪರಿಹಾರ ಕೊಡಬೇಕು. ಮುಖ್ಯಮಂತ್ರಿಗಳು ಏನಿಲ್ಲ ಅವತ್ತು ಶಾಶ್ವತ ಪರಿಹಾರ ಕಂಡುಹಿಡಿಯೋಣ, ಸ್ಥಳಾಂತರ ಮಾಡೋಣ ಅಂತ ಯಾಕೆ ಮಾಡಲಿಲ್ಲ? ಮೂಡಿಗೆರೆ ಶಾಸಕರು ಅದನ್ನು ಯಾಕೆ ಫಾಲೋ ಅಪ್ ಮಾಡಿಲ್ಲ? ಏನು ಮಾಡ್ತಾ ಇದ್ದೀರಾ? ಅಭಿವೃದ್ಧಿ ಕೆಲಸ ಏನು ಮಾಡಿದ್ದೀರಾ? ಅರಣ್ಯ ಮಂತ್ರಿಗಳು ಈ ಕಡೆ ತಲೆ ಹಾಕಲಿಲ್ಲ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅದಕ್ಕೆ ಸ್ಪಂದನೆ ಮಾಡಲಿಲ್ಲ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೇವಲ ಸ್ವಾತಂತ್ರ್ಯೋತ್ಸವ, ಗಣರಾಜ್ಯೋತ್ಸವ, ರಾಜ್ಯೋತ್ಸವಕ್ಕೆ ಸೀಮಿತವಾಗಿದ್ದಾರೆ. ಅವ್ರಿಗೆ ಇದ್ರ ಬಗ್ಗೆ ಜಿಲ್ಲೆಯ ಉಸ್ತುವಾರಿ ಬಗ್ಗೆ ಜವಾಬ್ದಾರಿ ಇಲ್ಲ. ಅವರು ಬೇಜವಾಬ್ದಾರಿಯಿಂದ ವರ್ತಿಸ್ತಾ ಇದ್ದಾರೆ. ಅದಕ್ಕೆ ಬದಲಾಗಿ ಒಳ್ಳೆಯ ಒಬ್ಬರು ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಹಾಕಿ ಈ ಆನೆಗಳ ಸ್ಥಳಾಂತರಕ್ಕೆ ಶಾಶ್ವತ ಪರಿಹಾರ ಹುಡುಕಿ ಈ ನಿಟ್ಟಿನಲ್ಲಿ ಮೂಡಿಗೆರೆ ಶಾಸಕರು ಸರಿಯಾಗಿ ಅವ್ರನ್ನ ಫಾಲೋ ಅಪ್ ಮಾಡಬೇಕು. ಇದರಲ್ಲಿ ಫೇಲ್ ಆಗಿದ್ದೀರಾ, ಇದರಲ್ಲಿ ನೀವು ತಮ್ಮ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸಿಲ್ಲ ಅಂತೇಳಿ ಈ ಮೂಲಕ ಹೇಳ್ತೇವೆ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಳೆಯ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಕಾಡಾನೆ ದಾಳಿಯಿಂದ ಹೊಸ ಪ್ರಕರಣ ಜಿಲ್ಲೆಯಲ್ಲಿ ದಾಖಲಾಗುತ್ತಿದ್ದು, ಈ ಬಗ್ಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಲು ರಾಜ್ಯ ಸರ್ಕಾರ ವಿಫಲವಾಗಿದ್ದು, ಮಲೆನಾಡು ಭಾಗದ ಚುನಾಯಿತ ಜನಪ್ರತಿನಿಧಿಗಳು ಈ ಬಗ್ಗೆ ಸಕಾರಾತ್ಮಕವಾಗಿ ಸ್ಪಂದಿಸದಿರುವುದು ಕಾಡಾನೆ ದಾಳಿಯ ಸಾವು ನೋವಿಗೆ ಕಾರಣವಾಗಿದೆ ಎಂದು ಆರೋಪಿಸಿದರು. ನಮ್ಮ ಆಗ್ರಹ ಇದೆ, ಯಾರು ಆನೆ ತುಳಿತಕ್ಕೆ ಸಾಯ್ತಾರೆ ಅಂದರೆ ಪ್ರಾಣ ಹಸುನಿಗ್ತಾರೆ, ಅವರ ಕುಟುಂಬಕ್ಕೆ ಕನಿಷ್ಠ 50 ಲಕ್ಷ ಶಾಶ್ವತ ಪರಿಹಾರ ಕೊಡಬೇಕು. ಸರ್ಕಾರದ ಒಂದು ಉದ್ಯೋಗ ಕೊಡೋದು ಆ ಕುಟುಂಬಕ್ಕೆ. ಈಗ ಆನಂದ್ ಪೂಜಾರಿ ತೀರೋದು, ಏನೋ ಮುಖ್ಯ ವ್ಯಕ್ತಿ ಆ ಕುಟುಂಬದಲ್ಲಿ. ಆ ತೀರೋದ್ಮೇಲೆ ಆ ಕುಟುಂಬ ಹೆಂಗೆ ನಡೀಬೇಕು? ಆ ಕುಟುಂಬಕ್ಕೆ ಒಂದು ಸರ್ಕಾರಿ ಉದ್ಯೋಗ ಕೊಡಬೇಕು, ಆನೆಗಳನ್ನ ಸ್ಥಳಾಂತರಿಸುವಂಥ ಶಾಶ್ವತ ಕಾರ್ಯ ನಡೀಬೇಕು. ಇದನ್ನು ಮಾಡಲಿಲ್ಲ ಅಂದರೆ ನಾವು ಇನ್ನೇ ಕೆಲವೇ ದಿನಗಳಲ್ಲಿ ಸರ್ಕಾರ ವಿರುದ್ಧವಾಗಿ, ಅರಣ್ಯ ಇಲಾಖೆ ವಿರುದ್ಧವಾಗಿ ದೊಡ್ಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಮುಂಚೆ ಇವರೆಲ್ಲ ಎಚ್ಚೆತ್ತುಕೊಂಡು ಅದಕ್ಕೆ ಪರಿಹಾರ ಹುಡುಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಆಗ್ರಹಿಸ್ತೇನೆ. ಹಾಗೆಯೇ ಈ ಸಿದ್ದರಾಮಯ್ಯನವ್ರ ಸರ್ಕಾರ ಅವಧಿನಲ್ಲಿ ಸಾಕಷ್ಟು ಕೊಲೆಗಳು ನಡೀತಾ ಇದ್ದಾವೆ, ಸಾಕಷ್ಟು ಏನೆಲ್ಲ ಅನಾಹುತಗಳಾಗ್ತಾ ಇದ್ದಾವೆ. ಅಂದರೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗಿದೆ. ಕಾನೂನು ಸುವ್ಯವಸ್ಥೆಗೆ ಏನೇನು ಬೆಲೆ ಕೊಡ್ತಾ ಇಲ್ಲ ಸರ್ಕಾರ, ಮುಖ್ಯಮಂತ್ರಿಗಳು ಹಾಗೆ ಗೃಹ ಮಂತ್ರಿಗಳು. ಮೊನ್ನೆ ನೇಹನ್ ಕೊಲೆ ಆಡುವಾಗಲೇ ಆಯಿತು, ಒಂದು ಮನೆ 4 ಜನರ ಕೊಲೆ ಆಯಿತು. ಹನುಮಾನ್ ಚಾಲೀಸ ಹಾಕಿದರೆ ಎಳೆದುಕೊಂಡು ಹೊಡಿತಾರೆ. ರಾಮೇಶ್ವರ ಕೆಫೆಗೆ ಹಗಲೊತ್ತು ಬಾಂಬ್ ಬಿಟ್ಟು ಹೋಗ್ತಾರೆ. ಇದನ್ನೆಲ್ಲ ನೋಡಿದರೆ ಏನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲವಾಗಿದೆ. ಇದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು ಅಂತ ಬಿಜೆಪಿ ಆಗ್ರಹಪಡಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಸೋಮಶೇಖರಪ್ಪ, ರವಿ, ವಿಜಯ್ ಕುಮಾರ್, ಮಂಜುನಾಥ್ ಉಪಸ್ಥಿತರಿದ್ದರು.